ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಕ್ಯಾಬೇಜ್ ಫಾರ್ಮಿಂಗ್ ಬಗ್ಗೆ ಈ ಸ್ಟೇಜಸ್ ಯಾವ ಥರ ಮಾಡ್ತಾರೆ ಅನ್ನೋದು ಒಂದು ಸ್ವಲ್ಪ ಡೀಟೇಲಾಗಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಇದರಲ್ಲಿ ಮುಖ್ಯವಾಗಿ ನಾವು ಕ್ಯಾಬೇಜ್ ಬೆಳಿಬೇಕಾದಂದರೆ ಈಗ ನಾವು ನರ್ಸರಿ ಮುಖಾಂತರ ಸಸಿಗಳನ್ನ ನಾವು ತಂದಿರೋದು. ಕಾರಣ ಏನಂತಂದರೆ ಇನ್ನೊಂದು ಸಲ ನಾವು ರೆಡಿ ಮಾಡಬೇಕಂದ್ರೆ ಅಪ್ ಟು ಒಂದು ತಿಂಗಳಾಗುತ್ತೆ ನಮ್ಮ ಹತ್ರ. ಬಟ್ ಇದು ನರ್ಸರಿ ಕಡೆಯಿಂದ ತೊಗೊಂಬರೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಆ್ಯಕ್ಚುಲಿ. ಯಾಕೆಂತಂದರೆ ಇದರಲ್ಲಿ ಮುಂಚೆನೇ ಆರ್ಡ್ರ್ ಕೊಟ್ಬಿಟ್ರೆ ಒಂದು 15 ದಿನ ಮುಂಚೆ ನಮಗೆ ಸಸಿಗಳು ನಾವು ಹಚ್ಚುವ ಅಂದರೆ ಹದದಲ್ಲಿ ನಮಗೆ ಬೇಕಾಗಿರೋ ಟೈಮಲ್ಲಿ ನಮಗೆ ಸಸಿಗಳು ಸಿಗುತ್ತವೆ. ಯಾಕೆ ಅದು ಒಂದು 60 ರೂಪೀಸ್ ಒಂದು ಪೀಸ್ ಅಂದರೆ ಒಂದು ಸಸಿಗೆ ವ್ಯಾಲ್ಯೂಯೇಷನ್ ಆಗುತ್ತೆ ಅವರು ನಮ್ಗೆ ಕೊಡೋದು. ಅದಕ್ಕೂ ಮುಂಚೆ ನಾವು ಜಮೀನನ್ನು ಉಳುಮೆ ಮಾಡಿಕೊಂಡು ರೆಡಿ ಮಾಡಿಕೊಂಡು ಸಿದ್ಧವಾಗಿ ಹದವಾಗಿ ಇಟ್ಕೊಂಡ್ರೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಯಾಕಂದರೆ ಮಾಡಲೇಬೇಕಾಗುತ್ತೆ, ನಮ್ಮದು ಪ್ರೀ ಪ್ಲ್ಯಾನ್ ಮಾಡಿಕೊಂಡೇ ಮಾಡಬೇಕು ಇದರಲ್ಲಿ. ಉಳುಮೆ ಅಂತಂದರೆ ಏನಾಗುತ್ತೆ, ಇದರಲ್ಲಿ ನೇಗಿಲು ಅಂತ ಬರುತ್ತೆ. ನೇಗಿಲು ಅದಾದಮೇಲೆ ಅಂದರೆ ಅದು ಒಂದು ಫೂಟ್ 1.5 ಫೂಟೆಲ್ಲ ಮಣ್ಣನ್ನು ಅಗೆದು ತೆಗೆಯೋ ಲೆಕ್ಕದಲ್ಲಿ ಆಗುತ್ತೆ. ಅಷ್ಟೊಂದು ಡೆಪ್ತಲ್ಲಿ ಮಣ್ಣು ಸ್ವಲ್ಪ ಲೂಸಾಗಿ ಬರುತ್ತೆ. ಅದಾದಮೇಲೆ ಲೋಡ್ರೆಲ್ಲ ಹೊಡಿತೀವಿ. ಲೆವೆಲ್ ಆದಮೇಲೆ ಅದಕ್ಕೆ ನಮಗೆ ಎಷ್ಟು ಬೇಕು ಅಂದರೆ ಅಂತರ ಸಾಲಿಂದ ಸಾಲಿಗೆ ನಾವು ಮೇಂಟೈನ್ ಮಾಡಿದ್ರೆ ಇದರಲ್ಲಿ 3.5 ಫೂಟಲ್ಲಿ ನಾವು ಮೇಂಟೈನ್ ಮಾಡಿದ್ವಿ. ಕಾರಣ ಏನಂತಂದರೆ ಇದರಲ್ಲಿ ನಾವು ಕಬ್ಬು ನಾಟಿ ಮಾಡಿ ಅದಾದಮೇಲೆ ಅದರಲ್ಲಿ ಸಸಿಗಳನ್ನ ನೆಟ್ಟಿರೋದು, ಕ್ಯಾಬೇಜನ್ನ ಅಂದರೆ ಮಿಕ್ಸ್ಡ್ ಕ್ರಾಪಿಂಗ್ ಮಾಡಿರೋದು ಈ ಜಮೀನಲ್ಲಿ. ಇದರಲ್ಲಿ ನಾವು ಏನು ಮಾಡಿದ್ವಿ, ಮುಂಚೆ ಒಂದು ಸಾರಿ ನಾವು ಇದರಲ್ಲಿ ಹೈ ನೀರಲ್ಲೇ ನಾವು ಕಬ್ಬು ನಾಟಿ ಮಾಡಿಬಿಟ್ಟು ಅದೇ ಹಸಿಯಲ್ಲೇ ಅದೇ ನೆಂದ್ಕೊಂಡಿರ್ತಲ್ಲ ಮಣ್ಣು, ಅದರಲ್ಲಿ ನಾವು ಸಸಿಗಳನ್ನ ನೆಟ್ವಿ. ಅದಾದ ನಂತರ ಕ್ಯಾಬೇಜ್ನ ಸಸಿಗಳನ್ನ ನೆಟ್ಟಿರ್ತೀವಲ್ಲ, ಆಗ ಅದಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ. ಆದರೆ ಕಬ್ಬು ನಾವು ನಾಟನೆ ಮಾಡಿರೋ ಕಾರಣಕ್ಕಾಗಿ ಕಬ್ಬಿಗೆ ನೀರಿನ ಅವಶ್ಯಕತೆ ಇರಲ್ಲ. ಸಪೋಸ್ ಏನಾದರೂ ನೀರು ಕೊಟ್ಟರೆ ಏನಾಗುತ್ತೆ, ಕಬ್ಬು ಬೆಳೆ ಸರಿಯಾಗಿ ಬೆಳೆ ಬರೋದೇ ಇಲ್ಲ. ಆ ಕಾರಣಕ್ಕಾಗಿ ಇದರಲ್ಲಿ ನಾವು ಡ್ರಿಪ್ ಮಾಡಿದ್ವಿ. ಅಂದರೆ ಒನ್ ಟೈಮ್ಗೆ ಅಂದರೆ 15 ಡೇಸ್ವರೆಗೂ ಇದು ಒಂದು ಸಾರಿ ನಾವು ಡ್ರಿಪ್ ಇರಿಗೇಷನ್ ನೀರು ಕೊಟ್ಟರೆ ಕ್ಯಾಬೇಜಿಗೆ ನೀರಿನ ಅವಶ್ಯಕತೆ ಇನಫ್ ಆಗುತ್ತೆ. ಅದಾದ ನಂತರ ನಾವು ಅದನ್ನು ಹೈ ನೀರಲ್ಲಿ ಹಾಯಿಸ್ಕೊಂಡು ಹೋಗ್ಬೋದು. ಅದಕ್ಕೂ ಮುಂಚೆ ಏನಾಗುತ್ತೆ, ಇದರಲ್ಲಿ ನಾವು ಮಿಕ್ಸ್ ಕ್ರಾಪಿಂಗ್ ಮಾಡೋದ್ರಿಂದ ಕಬ್ಬುಗಳಿಗೆ ಒಳ್ಳೆಯ ರೀತಿ ಒಂದು ಎನರ್ಜೆಟಿಕ್ ಅಂದರೆ ನಾವು ಗೊಬ್ಬರಗಳೆಲ್ಲ ಕೊಡ್ತೀವಲ್ಲ, ಕೊಟ್ಟಿಗೆ ಗೊಬ್ಬರ ಆಗಿರಲಿ ಅಥವಾ ರಾಸಾಯನಿಕ ಗೊಬ್ಬರ ಎಲ್ಲ ಕೊಟ್ಟಿರ್ತೀವಲ್ಲ, ಅದು ಕ್ಯಾಬೇಜು ತಗೊಂಡು ಅದಾದಮೇಲೆ ಅದನ್ನು ಕಟಾವು ಆದಮೇಲೆ ಅದರದ್ದು ಸ್ವಲ್ಪ ಎನರ್ಜಿ ಏನಿರುತ್ತಲ್ಲ ಅದೆಲ್ಲ ಕಬ್ಬುಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಬೆಳೆಯೋಕ್ಕೆ. ಒಳ್ಳೆಯ ರೀತಿ ಅದಕ್ಕೆ ಪ್ರೋಟೀನ್ಸ್ ಇದ್ದಲ್ಲಿ ಅಂದರೆ ನಮ್ಮದು ಈ ಪೊಟ್ಯಾಷ್ ಆಗಲಿ, DAP ಗೊಬ್ಬರ ಆಗಲಿ ಅಥವಾ ಯೂರಿಯಾ ಆಗಲಿ, ಫಾಸ್ಫೇಟ್ ಆಗಿರಲಿ, ಈಗ NPK ಅಂತ ಬರುತ್ತೆ, ಆ ಥರದ್ದೆಲ್ಲ ಗೊಬ್ಬರಗಳನ್ನ ನಾವು ಕ್ಯಾಬೇಜ್ಗೆಲ್ಲ ಕೊಟ್ಟಿರ್ತೀವಲ್ಲ, ಆ ಎನರ್ಜಿ ಎಲ್ಲ ಕಬ್ಬುಗಳಿಗೆ ತುಂಬ ಅನುಕೂಲ ಆಗುತ್ತೆ. ಇದರಲ್ಲಿ ನೋಡ್ಬೋದು ಕ್ಯಾಬೇಜು ಅವಾಗ ಫಸ್ಟು ಡ್ರಿಪ್ಪಲ್ಲಿ ಹಾಕಿದ್ವಲ್ಲ, ಅದಾದ ನಂತರ ನಾವು ನೆಕ್ಸ್ಟು ಡ್ರಿಪ್ಪೆಲ್ಲ ತೆಗೆದುಬಿಟ್ವಿ. ಇದು ಮಿಕ್ಸ್ಡ್ ಕ್ರಾಪಿಂಗ್ ಆ್ಯಕ್ಚುಲಿ. ಇದರಲ್ಲಿ ಏನು ಮಾಡಿದ್ವಿ, ಡ್ರಿಪ್ಪೆಲ್ಲ ತೆಗೆದುಬಿಟ್ಟು ಹೈ ನೀರನ್ನ ಬಿಟ್ಟಿದ್ದೀವಿ ಸೆಕೆಂಡ್ ಟೈಮ್ಗೆ. ಈಗ ನೋಡ್ತಾ ಇರ್ಬೋದು ನೀವು, ಇದು ಸೆಕೆಂಡ್ ಒನ್. ಇದರಲ್ಲಿ ಏನು ಮಾಡಿದ್ವಿ ಅಂತಂದರೆ ಮಿಕ್ಸ್ಡ್ ಕ್ರಾಪಿಂಗ್ ಇದು ಕೂಡ ಇದರಲ್ಲಿ ಡ್ರಿಪ್ ಇರಿಗೇಷನನ್ನು ಇಟ್ಕೊಂಡೇ ನಾವು ಜಮೀನಲ್ಲಿ ಕ್ಯಾಬೇಜ್ನ ನಾವು ಬೆಳೆದಿರೋದು. 2 ಸಾಲುಗಳಲ್ಲಿ ಒಂದು ಡ್ರಿಪ್ ಹಾಕಿದ್ದೀವಿ. ಆಮೇಲೆ 2 ಸಾಲು, ಆಮೇಲೆ ಈ ಕಡೆ 2 ಸಾಲು ಮಧ್ಯ ಒಂದು ಸಾಲಿನ ಬರುತ್ತಲ್ಲ, ಅದು 4 ಫೂಟ್ ಆ್ಯಕ್ಚುಲಿ ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡಿರೋದು. ಅದರಲ್ಲಿ ಕಬ್ಬು ಹಾಕಿದ್ವಿ. ಇದರಲ್ಲಿ ಏನಿದೆ, ಇದು 3.5 ಫೂಟು ಡಿಸ್ಟೆನ್ಸು. ಇದು ಮೂರನೇ ಜಮೀನಿದು. ಇದರಲ್ಲಿ ಕಬ್ಬು ಆಮೇಲೆ ಕ್ಯಾಬೇಜು ಒಂದೇ ಸಾಲಲ್ಲಿ ನಾವು ಬೆಳೆದಿರೋದು. ಅದಾದ ನಂತರ ನಮಗೆ ಎರಡರಲ್ಲೂ ಅಂದರೆ ಸ್ವಲ್ಪ ಟೈಮ್ ವೇರಿಯೇಷನ್ ಇದೆ ಎರಡರಲ್ಲೂ. ಯಾಕೆಂತಂದರೆ ನಾವು ಇದರಲ್ಲಿ ಟೈಮ್ ಆ್ಯಂಡ್ ಕಾಸ್ಟ್ ರಿಡಕ್ಷನ್ಗೋಸ್ಕರನೇ ಈ ಥರ ಮಾಡಿದ್ವಿ. ಒಳ್ಳೆ ಬೆಳೆ ಕೂಡ ತೆಗೆದಿದ್ದೀವಿ. 2 ಕ್ರಾಪಿಂಗ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಕೂಡ ಅಂದರೆ 1.5 ತಿಂಗಳು ಅಂದರೆ ಗ್ಯಾಪ್ ಇತ್ತು ಎರಡಕ್ಕೂ. ಈ ಜಮೀನಿಗೆ ಎಷ್ಟು 120 ರೂಪಾಯಿ ಲೆಕ್ಕದಲ್ಲಿ ಅಂದರೆ 12 ರೂಪಾಯಿ ಕೆಜಿ ಲೆಕ್ಕದಲ್ಲಿ ನಮ್ಗೆ ಬಂತು. ಒಳ್ಳೆ ಇಳುವರಿ ಕೂಡ ಬಂತು. ಇದರಲ್ಲಿ ಅಪ್ ಟು 20 ಟನ್ವರೆಗೂ ನಾವು 1.5 ಎಕರೆ ಜಮೀನು ಆ್ಯಕ್ಚುಲಿ ಇದು 20 ಟನ್ವರೆಗೂ ಬಂತು. 12 ರೂಪಾಯಿ ಲೆಕ್ಕದಲ್ಲಿ ನೀವು ಲೆಕ್ಕ ಹಾಕಿ ಎಷ್ಟಾಯಿತು ಅಂತಂದರೆ, ಅಂದರೂ 2.5 ಲಕ್ಷ ನಿಯರ್ ಆಯ್ತಿದ್ದು. ಇದಾದ ನಂತರ ಇನ್ನೊಂದು ಏನಿತ್ತಲ್ಲ, ಅದಕ್ಕೆ ಸ್ವಲ್ಪ ರೇಟಲ್ಲಿ ವ್ಯತ್ಯಾಸ ಆಯಿತು ನಮಗೆ. ಅದನ್ನು ನಾವು ಕಟಾವು ಮಾಡಬೇಕಾತಂದರೆ ಅವಾಗ ಸ್ವಲ್ಪ ಇಯರ್ಲಿ ಏನಾಗುತ್ತೆ ಇದರಲ್ಲಿ ಮುಖ್ಯವಾಗಿ 2 ಸಾರಿ ನಮಗೆ ಒಳ್ಳೆ ರೇಟ್ ಸಿಗುತ್ತೆ ಇದರಲ್ಲಿ. ಎಲ್ಲನೂ 4 ಸಾರಿ ಮಾಡ್ಬೋದು, ಬಟ್ 2 ಸಾರಿ ಒಳ್ಳೆ ರೇಟ್ ಸಿಗುತ್ತೆ ಇದರಲ್ಲಿ. ಈ ಒಂದು ಜಮೀನಲ್ಲಿ ಇದು 1 ಎಕರೆ ಜಮೀನಿದು. ಇದರಲ್ಲಿ ನಾವು ಸಿಂಗಲ್ ಲೈನಲ್ಲೇ ಕಬ್ಬು ಮತ್ತು ಕ್ಯಾಬೇಜು ಬೆಳೆದಿದ್ವಿ ಇದರಲ್ಲಿ ಮಿಕ್ಸ್ಡ್ ಕ್ರಾಪಿಂಗ್ ಕೂಡ ಇದು ಕೂಡ. ಆದರೆ ಇದು ಡ್ರಿಪ್ ಇಲ್ಲ, ಇದು ಡೈರೆಕ್ಟಾಗಿ ನೀರು ಕೊಟ್ಟು ನಾವು ಬೆಳೆಸಿರೋದು ಇದನ್ನು. ಇದರಲ್ಲೂ ಕೂಡ ಒಳ್ಳೆಯ ಬೆಳೆ ಬಂತು, ಒಳ್ಳೆ ಫಲಿತಾಂಶ ಕೂಡ ನಾವು ಯೂಸ್ ಮಾಡಿದ್ದೀವಿ. ಬಟ್ ಇದು ಲಾಸ್ ಏನಾಗಿಲ್ಲ. 2 ಸೇರಿ ಒಂದು 3.5 ಲಕ್ಷ ನಿಯರ್ ಆಗಿದೆ ನಮಗೆ 2.5 ಎಕರೆ ಜಮೀನಿಗೆ 3 ತಿಂಗಳಲ್ಲಿ ಬೆಳೆದಿದ್ದೀವಿ. ಏಕೆಂದರೆ 2 ಬೆಳೆ ಬೆಳಿತೀವಲ್ಲ ಇದರಲ್ಲಿ. ಕಬ್ಬಿಗೆ ನಮಗೆ ಬೆಳೆಸೋದು ಮುಖ್ಯವಾಗಿ ಒಂದು ಇಂಟೆನ್ಷನ್ ಇಟ್ಕೊಂಡೇ ನಾವು ಕ್ಯಾಬೇಜ್ನ ಬೆಳೆದ್ವಿ. ಕಾರಣ ಏನಂತಂದರೆ, ಈ ಕ್ಯಾಬೇಜ್ ಬೆಳೆಗಳನ್ನು ಬೆಳೆದಿರೋ ಜಮೀನಲ್ಲಿ ಕಬ್ಬನ್ನು ಬೆಳೆದ್ರೆ 3 ವರ್ಷ ಕಬ್ಬಿಗೆ ಒಳ್ಳೆ ಎನರ್ಜಿ ಸಿಗುತ್ತೆ. ಈ ನಾವು ಮುಂಚೆನೇ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಆಗಿರಲಿ ಅಂದರೆ ರಾಸಾಯನಿಕ ಗೊಬ್ಬರ, ಆಮೇಲೆ ನೈಸರ್ಗಿಕ ಗೊಬ್ಬರಗಳನ್ನ ನಾವು ಸರಿಯಾಗಿ ಕೊಟ್ಟಿರ್ತೀವಲ್ಲ, ಆದಮೇಲೆ ಔಷಧಿಗಳನ್ನ ಸಿಂಪಡಣೆ ಮಾಡಿರ್ತೀವಿ ಅಂದರೆ ಸ್ಪ್ರೇ ಮಾಡಿರ್ತೀವಿ. ಈ ಕ್ರಾಪಿಂಗ್ ಆಗುತ್ತೆ. ಕ್ರಾಪಿಂಗ್ ಆದಮೇಲೆ ಇದರಲ್ಲಿ ನಾವು ಏನು ಮಾಡ್ತೀವಿ, ಎಲೆಗಳು ಉಳ್ಕೊಂಡಿರ್ತವೆ. ಆಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಅಥವಾ ಡ್ಯಾಮೇಜ್ ಆಗಿರೋ ಕ್ಯಾಬೇಜ್ಗಳಿಗೆ ಮಿಕ್ಕಿರುತ್ತಲ್ಲ, ಅವಾಗ ಏನು ಮಾಡ್ತೀವಿ, ಇದರಲ್ಲಿ ಉಳುಮೆ ಮಾಡ್ಕೋತೀವಿ.
ಯಾಕಂತಂದರೆ ಇದರಲ್ಲಿ ಕ್ಯಾಬೇಜ್ಗಳು ಅದರ ಪೂರ್ತಿ ಅದನ್ನು ಏನು ಮಾಡ್ತೀವಿ, ಅದು ಏನು ಅದರ ಬೇರು ಸಮೇತ ಅದನ್ನು ಕಿತ್ತೊಗೆಯೋ ಲೆಕ್ಕದಲ್ಲಿ ಅದಕ್ಕೆ ಉಳುಮೆ ಮುಖಾಂತರವಾಗಿ ಅದನ್ನು ಇದು ಮಾಡ್ತೀವಿ, ರೆಡ್ಯೂಸ್ ಮಾಡ್ತೀವಿ. ಅದರಲ್ಲಿ ಅಲ್ಲೇ ಕಿತ್ಕೊಂಡು ಅದು ಬೀಳುತ್ತೆ. ಅದನ್ನು ನಾವು ಈ ಥರ ಮಾಡ್ತೀವಿ. ಏನಂತಂದರೆ ಇದರಲ್ಲಿ ಟ್ರ್ಯಾಕ್ಟರ್ಗಳು ನಮ್ಮ ಬೆಳೆಗಳಲ್ಲಿ, ಅಂದರೆ ನಾನು ಬೆಳೆದಿರೋ ಜಮೀನಲ್ಲಿ ಡಿಸ್ಟೆನ್ಸ್ ಸ್ವಲ್ಪ ಶಾರ್ಟ್ ಆಗಿರೋದ್ರಿಂದ ನಮಗೆ ಅಷ್ಟೇ ರಿಕ್ವೈರ್ಮೆಂಟ್ ಇತ್ತು, ಇನಫ್ ಎಷ್ಟು ಅನಿಸುತ್ತೋ ಅಷ್ಟೇ ನಾವು ಮಾಡಿರೋದು. ಅದಕ್ಕೆ ನಾವೇನು ಮಾಡಿದ್ವಿ, ಈ ಎತ್ತುಗಳನ್ನ ಯೂಸ್ ಮಾಡಿಕೊಂಡು ಈ ರಂಟಿ ಮುಖಾಂತರವಾಗಿ ಇದರಲ್ಲಿ ಉಳುಮೆ ಮಾಡಿದ್ವಿ. ಒಂದು ಸಾಲಲ್ಲಿ 2 ಲೈನ್ ಲೆಕ್ಕದಲ್ಲಿ ನಾವು ಇದನ್ನು ಉಳುಮೆ ಮಾಡ್ಕೊಂಡ್ವಿ. ಇದನ್ನು ಮಾಡೋದ್ರಿಂದ ಏನಾಯಿತು ಅಂತಂದರೆ, ಕ್ಯಾಬೇಜು ಕಟಾವಾಗಿ ಅದು ಏನು ಕ್ರಾಪಿಂಗ್ ಆಗಿತ್ತಲ್ಲ, ಮಿಕ್ಕಿರೋದೊಂದು ಅಲ್ಲೊಂದು ಇಲ್ಲೊಂದು ಇರುತ್ತಲ್ಲ, ಆಮೇಲೆ ಎಲೆಗಳು ಕೂಡ ಕಂಟಿನ್ಯೂ ಪ್ರತಿಯೊಂದರಲ್ಲೂ ಇರುತ್ತೆ. ಅದೆಲ್ಲನೂ ಕಿತ್ತು ಬೀಳೋ ಥರ ಮಾಡಿ ಅದರಲ್ಲಿ ಮೇಲೆ ಮಣ್ಣು ಚೆಲ್ಲೋ ಒಂದು ಲೆಕ್ಕದಲ್ಲಿ ಇದನ್ನು ನಾವು ಉಳುಮೆ ಮಾಡಿದ್ವಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಆಮೇಲೆ ಇದಕ್ಕೆ ಸ್ವಲ್ಪ ಕ್ಯಾಬೇಜ್ಗೆಲ್ಲ ಕ್ಲಿಯರ್ ಆಗುತ್ತಲ್ಲ, ಆವಾಗ ಕ್ಯಾಬೇಜ್ಗೆ ಸ್ವಲ್ಪ ಫ್ರೀ ಏರಿಯಾ ಸಿಗುತ್ತೆ ಬೆಳೆಯೋಕ್ಕೆ. ಅದಾದ ನಂತರ ಇದರಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಉಳುಮೆ ಆದಮೇಲೆ ನೀವು ನೋಡ್ತಿರ್ಬೋದು, ಇದಕ್ಕೆ ನಾವು ಸ್ವಲ್ಪ ಜಾಸ್ತಿ ನೀರನ್ನೇ ಬಿಡಬೇಕಾಗುತ್ತೆ. ಅಂದರೆ ಈಗ ಏನು ಮಿಕ್ಕಿರೋವಂಥದ್ದು ಏನು ಕ್ರಾಪಿಂಗ್ ಆದಮೇಲೆ ಕ್ಯಾಬೇಜ್ ಏನು ಉಳ್ಕೊಂಡಿರ್ತಲ್ಲ, ಅದೆಲ್ಲ ಕೊಳೆತು ಗೊಬ್ಬರ ಆಗೋ ಥರ ಮಾಡಬೇಕು. ಅದರಿಂದ ನಮಗೆ ಕಬ್ಬಿನಲ್ಲಿ ಒಳ್ಳೆ ಬೆಳೆಗಳನ್ನು ತೆಗಿಬೋದು, 3 ವರ್ಷ ಕೂಡ ಬರುತ್ತೆ. ಈ ಥರ ಮಾಡೋದ್ರಿಂದ ಕಬ್ಬು ಯಾವ ರೀತಿ ಬಂದಿದೆ ಅಂತ ನಿಮಗೆ ಇನ್ನೊಂದು 2 ತಿಂಗಳು ಕಟಾವು ಆಗುತ್ತೆ, ಆವಾಗ ರಿಸಲ್ಟ್ ತೋರಿಸ್ತೀನಿ ನಿಮಗೆ. ಒಳ್ಳೆ ಬೆಳೆ ಬಂದಿದೆ, 12 ಫೂಟು ಎತ್ತರದಲ್ಲಿ ಕಬ್ಬು ಬಂದಿದೆ ಈಗ. ಇದರಿಂದ ನಮಗೆ ಕಬ್ಬಿನಲ್ಲಿ ಒಳ್ಳೆ ಬೆಳೆ ತೆಗಿಬೋದು. 2 ಕ್ರಾಪಿಂಗಿಂದ 2 ಲಾಭ ಬರುತ್ತೆ. ಧನ್ಯವಾದಗಳು.